ಎಲ್ಲರಿಗೂ ಮತ್ತೊಮ್ಮೆ ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ ಅವರು 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ಸನ್ರೈಸರ್ಸ್ ಹೈದರಾಬಾದ್ 219 ರನ್ ಸ್ಕೋರ್ ಮಾಡ್ತಾರೆ ಅಲಾಟೆಡ್ 20 ಓವರ್ಸಲ್ಲಿ ಅಂತಲೇ ಹೇಳ್ಬೋದು. ಸೊ ಇವರು ಇನಿಷಿಯಲಿ ಒಳ್ಳೆ ಸ್ಟಾರ್ಟ್ ಸಿಗುತ್ತೆ. ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರು ಪವರ್ ಪ್ಲೇಯಲ್ಲಿ 105 ರನ್ ಮಾಡಿರ್ತಾರೆ. ಸೊ ಬಟ್ ಆದರೂ ಇವರು ಕೇವಲ 219 ರನ್ ಮಾತ್ರ ಅಲಾಟೆಡ್ 20 ಓವರ್ಸ್ಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನಿಷಿಯಲಿ ಆ ಥರ ಸ್ಟಾರ್ಟ್ ಸಿಕ್ಕಿದ್ರು ಈ ಟೀಮ್ ಕನ್ವರ್ಟ್ ಮಾಡಲ್ಲ. ಸೊ ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಬಂದರೆ 74 ರನ್ ಮಾಡ್ತಾರೆ ಅಭಿಷೇಕ್ ಶರ್ಮಾ ಅವರು 28 ಬಾಲ್ಸಲ್ಲಿ. ಟ್ರಾವಿಸ್ ಹೆಡ್ ಅವರು 38 ರನ್ಸ್ ಮಾಡ್ತಾರೆ 23 ಬಾಲ್ಸಲ್ಲಿ. ಮತ್ತು ಈ ಟಾರ್ಗೆಟನ್ನು ಚೇಸ್ ಮಾಡಲು ಹೋದಂಥ ಪಂಜಾಬ್ ಕಿಂಗ್ಸ್ಗೆ ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರಿಯಾಂಶ್ ಆರ್ಯ ಅವರಾಗಲಿ ಪ್ರಭುಸಿಮ್ರನ್ ಅವರಾಗಲಿ ಇನಿಷಿಯಲಿ ಪವರ್ ಪ್ಲೇಯಲ್ಲೇ 94 ರನ್ಸ್ ಮಾಡ್ತಾರೆ, ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ನೋಡಿದ್ರೆ ಪ್ರಿಯಾಂಶ್ ಆರ್ಯ ಅವರು 57 ರನ್ಸ್ ಮಾಡ್ತಾರೆ ಮತ್ತು ಪ್ರಭುಸಿಮ್ರನ್ ಸಿಂಗ್ ಅವರು 51 ರನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಶ್ರೇಯಸ್ ಅಯ್ಯರ್ ಅವರು ಮ್ಯಾಚ್ನ ಕನ್ಸಾಲಿಡೇಟ್ ಮಾಡ್ತಾರೆ ಮತ್ತು ಫಿನಿಶ್ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಅವರು 69 ರನ್ಸ್ ಮಾಡ್ತಾರೆ 33 ಬಾಲ್ಸಲ್ಲಿ. ನಿನ್ನೆ ಸನ್ರೈಸರ್ಸ್ ಮೈನ್ಲಿ ಮ್ಯಾಚ್ ಸೋತಿದ್ದೆಲ್ಲಪ್ಪ ಅಂದರೆ ಅವರು ಇನಿಷಿಯಲಿ ಪವರ್ ಪ್ಲೇಯಲ್ಲೇ 105 ರನ್ ಮಾಡ್ತಾರೆ 6 ಓವರ್ಗೆ, ಮತ್ತು ಅವ್ರ ಸ್ಕೋರಿಂದ ಬರೋದಿನ್ನು 14 ಓವರ್ಗೆ ಕೇವಲ 114 ರನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅವರು ಮಿಡ್ಲ್ ಓವರ್ಸಲ್ಲಿ ಅವರು ಆ ಥರ ಸ್ಕೋರ್ನ ತಗೊಂಡೋಗೋದಕ್ಕಾಗೋದಿಲ್ಲ. ಸೊ ಅವರು ಆ ಕಾರಣದಿಂದ ಮ್ಯಾಚ್ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವರ ಬೌಲಿಂಗ್ ಅಂತ ಬಂದರೆ ಇನಿಷಿಯಲಿ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ತಿರೋಂಥ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವ್ರನ್ನ ಔಟ್ ಮಾಡ್ತಾರೆ ಶಶಾಂಕ್ ಸಿಂಗ್ ಅವರು ಅಂತಲೇ ಹೇಳ್ಬೋದು. ಮತ್ತು ಇನ್ನು ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್ ಪಡ್ಕೊತಾರೆ ಮತ್ತು ಶಶಾಂಕ್ ಸಿಂಗ್ ಅವರು ಕೂಡ 2 ವಿಕೆಟ್ ಪಡ್ಕೊತಾರೆ. ಮತ್ತು ಅದೇ ರೀತಿ ನೋಡಿದ್ರೆ ಸನ್ರೈಸರ್ಸ್ ಹೈದರಾಬಾದ್ ಕಡೆ ಕೇವಲ ಶಿವಾಂಗ್ ಅವ್ರು ಮಾತ್ರ 3 ವಿಕೆಟ್ ಪಡ್ಕೊತಾರೆ ಲೆಗ್ ಸ್ಪಿನ್ನರ್ ಅಂತಲೇ ಹೇಳ್ಬೋದು. ಮತ್ತು ಇನ್ಯಾರು ಆ ಥರ ಹೇಳ್ಕೊಳೋ ಥರ ಪರ್ಫಾರ್ಮೆನ್ಸ್ ಕೊಡಲ್ಲ. ಇನ್ನು ಇವತ್ತು ಮತ್ತು ನಿನ್ನೆ ಮತ್ತೊಂದು ಮ್ಯಾಚ್ ಕಡೆ ಬಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಭರ್ಜರಿ ಜಯ ಸಾಧಿಸ್ತಾರೆ ಡೆಲ್ಲಿ ಕ್ಯಾಪಿಟಲ್ ಅಗೇನ್ಸ್ಟ್, ಮತ್ತು ಅವರ ಸೀಸನ್ನ ಫಸ್ಟ್ ವಿಕ್ಟ್ರಿನ ಬೋರ್ಡ್ಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರೆ ನಿನ್ನೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ 212 ರನ್ ಭರ್ಜರಿ ಟಾರ್ಗೆಟನ್ನು ಬೋರ್ಡ್ಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಬಂದರೆ ಸಂಜು ಸ್ಯಾಮ್ಸನ್ ಅವರು 115 ರನ್ ಮಾಡ್ತಾರೆ, ಅವರು ಸೀಸನ್ನ ಮೊದಲ ಸೆಂಚುರಿ ಹೊಡಿತಾರೆ ಅಂತಲೇ ಹೇಳ್ಬೋದು 56 ಬಾಲಲ್ಲಿ. ಮತ್ತು ಆಯುಷ್ ಮಾತ್ರೆ ಅವರು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ 59 ರನ್ಸ್ ಮಾಡ್ತಾರೆ 36 ಬಾಲ್ಸಲ್ಲಿ. ಲಾಸ್ಟಲ್ಲಿ ಅವ್ರಿಗೆ ಬಾಲ್ ಬ್ಯಾಟ್ಗೆ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿರಲಿಲ್ಲ. ಸೊ ಅವರನ್ನು ರಿಟೈರ್ಡ್ ಔಟ್ ಮಾಡಿ ಶಿವಮ್ ದುಬೆ ಅವ್ರನ್ನ ಕರೆಸ್ತಾರೆ, ಅವರು ಡಿಸೆಂಟಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಋತುರಾಜ್ ಗಾಯಕ್ವಾಡ್ ಅವರು ಆಸ್ ಯೂಶುವಲ್ ಅವರ ಟೆಸ್ಟ್ ಬ್ಯಾಟಿಂಗ್ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ನೋಡ್ತಾ ಬಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಯಾರು ಆ ಥರ ಬೌಲಿಂಗ್ ಮಾಡೋದಿಲ್ಲ, ಎಲ್ಲ ಹೊಡ್ಸ್ಕೊತಾರೆ. ಕೇವಲ ಅಕ್ಷರ್ ಪಟೇಲ್ ಅವ್ರು ಮಾತ್ರ 1 ವಿಕೆಟ್ ಪಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಈ 212 ರನ್ ಟಾರ್ಗೆಟ್ನ ಚೇಸ್ ಮಾಡಲು ಹೋದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇನಿಷಿಯಲಿ ಬೇಗ ವಿಕೆಟ್ಸ್ ಕಳ್ಕೊಂಡ್ಬಿಡ್ತಾರೆ. ಇವ್ರದ್ದು KL ರಾಹುಲ್ ಅವ್ರದ್ದಾಗಲಿ ಪತುಮ್ ನಿಶಾಂಕ್ ಅವರು ಸ್ವಲ್ಪ ಆಡ್ತಾರೆ ಮತ್ತು ಅವರು ವಿಕೆಟ್ ಕೊಟ್ಟು ಹೋಗ್ತಾರೆ. ಇನ್ನು ಕೊನೆಯಲ್ಲಿ ಮಾತ್ರ ಟ್ರಿಸ್ಟನ್ ಸ್ಟಬ್ಸ್ ಮತ್ತು ಡೇವಿಡ್ ಮಿಲ್ಲರ್ ಅವರು ಇನ್ನೇನು ಮ್ಯಾಚ್ಗೆ ಒಂದು ಹೋಪ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಆದರೂ ಮ್ಯಾಚ್ ಕೊನೆಯವರೆಗೂ ಫೈಟ್ ಕೊಡ್ತಾರೆ, ಅವರು ಆದರೂ ಸೋಲ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಟ್ರಿಸ್ಟನ್ ಸ್ಟಬ್ಸ್ 60 ರನ್ಸ್ ಮಾಡ್ತಾರೆ 38 ಬಾಲ್ಸಲ್ಲಿ. ಪತುಮ್ ನಿಶಾಂಕ್ ಅವರು 41 ರನ್ಸ್ ಮಾಡ್ತಾರೆ 24 ಬಾಲ್ಸಲ್ಲಿ. ಸೊ ಇನಿಷಿಯಲಿ ಬೇಗ ವಿಕೆಟ್ಸ್ ಕಳ್ಕೊಂಡ್ಬಿಡ್ತಾರೆ ಮತ್ತು ಮಿಡ್ಲ್ ಆರ್ಡ್ರು ಆ ಥರ ಸೆಟ್ಲ್ ಆಗ್ತಾರೆ, ಯಾರು ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಬ್ಯಾಟರ್ಸು. ಮತ್ತು ಅದೇ ರೀತಿ ನೋಡ್ತಾ ಬಂದರೆ ಲಾಸ್ಟಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವರು ಫುಲ್ಲು ಸ್ವೆಟ್ ಆಗಿರ್ತಾರೆ ಹ್ಯಾಂಡ್ಸ್ ಎಲ್ಲ, ಬಟ್ ಅವರು ಕೇಳ್ತಾರೆ ಗ್ಲೌ ಚೇಂಜ್ಗೆ, ಆದರೂ ಅಂಪೈರ್ ಕೊಡೋದಿಲ್ಲ. ಇನಿಷಿಯಲಿ ಮಿಡ್ಲ್ ಓವರ್ಸಲ್ಲಿ ಅಂದರೆ ಓವರ್ ನಡಿಬೇಕಾದ್ರೆ ಯಾವ ಅಂಪೈರು ಮೀನ್ಸ್ ಲಾಸ್ಟ್ ಟೈಮ್ ನಿಕ್ಲಾಸ್ ಪೂರನ್ ಅವ್ರಿಗೂ ಕೂಡ ಅವ್ರು ನೀರು ಕುಡಿಬೇಕು ಅಂದ್ರೂ ಅವರು ಪರ್ಮಿಷನ್ ಕೊಡೋದಿಲ್ಲ. ಸೊ ಇನಿಷಿಯಲಿ ಕೊಡೋದಿಲ್ಲ, ಅದರಿಂದ ಫುಲ್ ಸ್ವೆಟ್ ಆಗಿರೋದ್ರಿಂದ ಬ್ಯಾಟ್ ಟರ್ನ್ ಆಗುತ್ತೆ, ಕ್ಯಾಚ್ ಔಟ್ ಆಗಿ ಅವರು ಹೋಗ್ತಾರೆ, ಅಲ್ಲಿಗೆ ಸ್ಕಟನ್ಸ್ ಡೌನ್ ಆಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಮ್ಯಾಚ್ ಅಂತ ಬಂದರೆ ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಅವರು, ಅದು ಎಕಾನಾ ಸ್ಟೇಡಿಯಮಲ್ಲಿ ಅಂತಲೇ ಹೇಳ್ಬೋದು. ಇವರ ಹೆಡ್ ಟು ಹೆಡ್ ನೋಡಿದ್ರೆ 7 ಮ್ಯಾಚಸ್ ಆಡಿದರೆ 4 ಮ್ಯಾಚಸ್ ಗುಜರಾತ್ ಟೈಟನ್ಸ್ ಗೆದ್ದಿದ್ದಾರೆ, 3 ಮ್ಯಾಚಸ್ ಲಕ್ನೋ ಸೂಪರ್ ಜೈಂಟ್ಸ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಗುಜರಾತ್ ಜೈಂಟ್ಸ್ ಅವರು 1 ಮ್ಯಾಚ್ ಅಹೆಡ್ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎಕಾನಾ ಸ್ಟೇಡಿಯಂನ ಸ್ಟಾರ್ಟ್ಸ್ ಅಂತ ಬಂದರೆ
ಇಲ್ಲಿ ಟೋಟಲಿ 23 ಮ್ಯಾಚಸ್ ನಡೆದಿದ್ರೆ ಅದರಲ್ಲಿ ಬ್ಯಾಟ್ ಫಸ್ಟ್ ಮಾಡಿರೋರು 39% ಗೆದ್ದಿರ್ತಾರೆ, ಬೋಲ್ ಫಸ್ಟ್ ಮಾಡಿರೋರು 61% ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ ಅಂತ ಬಂದರೆ 173 ಇರುತ್ತೆ, ಸೆಕೆಂಡ್ ಇನ್ನಿಂಗ್ 163 ಇರುತ್ತೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ಅಂತ ಬಂದರೆ 235 ಬೈ ಕೋಲ್ಕತಾ ನೈಟ್ ರೈಡರ್ಸ್ ಆಗಿದ್ರೆ ಲೋಯೆಸ್ಟ್ ಟೋಟಲ್ 108 ರನ್ಸ್ ಬೈ ಲಕ್ನೋ ಸೂಪರ್ ಜೈಂಟ್ಸ್, ಅದು ನಮ್ಮ RCB ಅವರು ಅವ್ರ ಅಗೇನ್ಸ್ಟ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಹೈಯೆಸ್ಟ್ ಚೇಸ್ ಅಂತ ಬಂದರೆ 230 ರನ್ಸ್ ಬೈ, ಅದು ನಮ್ಮ RCB ಅವರು ಅಗೇನ್ಸ್ಟ್ LSG ಆಗಿರುತ್ತೆ. ಇನ್ನು ಲೋಯೆಸ್ಟ್ ಡಿಫೆಂಡ್ ಅಂತ ಬಂದರೆ 193 ಬೈ ಲಕ್ನೋ ಸೂಪರ್ ಜೈಂಟ್ಸ್ ಅಗೇನ್ಸ್ಟ್ DC ಆಗಿರುತ್ತೆ. ಇನ್ನು ಇವರ ಪ್ಲೇಯಿಂಗ್ 11 ಅಂತ ಬಂದರೆ ಆಸ್ ಯೂಶುವಲ್ ಸೇಮ್ ಪ್ಲೇಯಿಂಗ್ 11 ಆಡ್ತಾರೆ. ಬಟ್ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಅದೇನಲ್ಲ, ಮ್ಯಾಥ್ಯೂ ಬ್ರಿಕ್ಸ್ಕಿ ಅವರು ಸೌತ್ ಆಫ್ರಿಕನ್ ಪ್ಲೇಯರ್, ಇವರು ಬಂದರೆ ಮಿಡ್ಲ್ ಆರ್ಡರ್ಗೆ ಸ್ಟ್ರೆಂತ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಮ್ಯಾಚೇ ನೋಡಿದ್ವಿ, ಟಾಪ್ ಆರ್ಡರ್ ಇವ್ರದ್ದೇನಾದರೂ ಊಸ್ಟ್ ಆಗಿದೆ ಅಂದರೆ ಮ್ಯಾಚೇ ಊಸ್ಟ್ ಆಗೋ ರೇಂಜ್ಗೆ ಹೋಗುತ್ತೆ. ಸೊ ಆ ಟೈಮಲ್ಲಿ ಮುಖೇಶ್ ಚೌಧರಿ ಅವರು ಆಡಿದ್ರು, ಗೆಲ್ಲಿಸಿದ್ರು. ಬಟ್ ಆದರೆ ಎವ್ರಿ ಟೈಮ್ ಒಬ್ಬ ಪ್ಲೇಯರ್ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಸೊ ಬ್ರಿಕ್ಸ್ಕಿ ಅವರನ್ನು ತಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸೇಮ್ ಇವ್ರು ಗುಜರಾತ್ ಟೈಟನ್ಸ್ ಕಡೆ ಸೇಮ್ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್, ಜೋಶ್ ಬಟ್ಲರ್ ಮತ್ತು ಗ್ಲೆನ್ ಫಿಲಿಪ್ಸ್ ಅವರಿದ್ದರೆ, ವಾಷಿಂಗ್ಟನ್ ಸುಂದರ್, ಶಾರುಖ್ ಖಾನ್, ರಾಹುಲ್ ಟೆವಾಟಿಯಾ, ರಶೀದ್ ಖಾನ್ ಮತ್ತು ರಬಾಡಾ, ಮೊಹಮ್ಮದ್ ಸಿರಾಜ್, ಅಶೋಕ್ ಶರ್ಮಾ ಮತ್ತು ಪ್ರಸಿದ್ಧ ಕೃಷ್ಣ ಅವರು ಲಾಸ್ಟ್ ಮ್ಯಾಚ್ ಥರ ಸೇಮ್ 11 ಆಡ್ತಾರೆ. ಇನ್ನು ಈ ಕಡೆನೂ ಸೇಮ್ ಇರ್ತಾರೆ. ಬಟ್ ಒನ್ ಚೇಂಜ್, ಮ್ಯಾಥ್ಯೂ ಬ್ರಿಕ್ಸ್ಕಿ ಅವರು ಬಂದರೆ ಚೆನ್ನಾಗಿರುತ್ತೆ ಅನ್ಕೋಬೋದು. ಇನ್ನು ಈ ಬೋಟ್ ಟೀಮ್ ಕಂಪ್ಯಾರಿಸನ್ ಅಂತ ನೋಡಿದ್ರೆ ಬ್ಯಾಟಿಂಗಲ್ಲಿ ಮಾರ್ಕ್ರಮ್ ಮತ್ತು ಮಾರ್ಷ್ ಮತ್ತು ರಿಷಬ್ ಪಂತ್, ಆಯುಷ್ ಬದೋನಿ ಇವ್ರು ಇರೋದ್ರಿಂದ ಮಿಡ್ಲ್ ಆರ್ಡ್ರು ಸ್ಟ್ರಾಂಗ್ ಇದೆ. LSG ಸ್ಟ್ರಾಂಗ್ ಇದೆ ಕಂಪೇರ್ ಟು ಗುಜರಾತ್ ಟೈಟನ್ಸ್. ಯಾಕಂದರೆ ಅವರ ಮಿಡ್ಲ್ ಆರ್ಡ್ರ್ ಲಾಸ್ಟ್ ಮ್ಯಾಚ್ ವಾಷಿಂಗ್ಟನ್ ಸುಂದರ್ ಅವರು ಪರ್ಫಾರ್ಮ್ ಮಾಡ್ತಾರೆ, ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೋಪ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಇವರ ಬೌಲಿಂಗ್ ವಿಚಾರಕ್ಕೆ ಬಂದರೆ ಬೋಟ್ ಟೀಮ್ ಬೌಲಿಂಗ್ ಸ್ಟ್ರಾಂಗ್ ಇದೆ, ಸಾಲಿಡ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಗುಜರಾತ್ ಟೈಟನ್ಸ್ ಕಡೆ ವೀಕ್ ಲಿಂಕ್ ಆಗಿದೆ. ಈ ಮ್ಯಾಚ್ ಕಂಪೇರ್ ಟು ಗುಜರಾತ್ ಟೈಟನ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಸ್ಟ್ರಾಂಗ್ ಇದೆ. ಸೊ ಅವರು ಈ ಮ್ಯಾಚ್ ಗೆಲ್ಬೋದು ಅಂತಾನೆ ಹೇಳ್ಬೋದು. ಮತ್ತೆ ಅದೇ ರೀತಿ ಇವತ್ತಿನ ಎರಡನೇ ಮ್ಯಾಚ್ ಅಂತ ಬಂದರೆ ಅದು ಆಡ್ತಿರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಅದು ಅಗೇನ್ಸ್ಟ್ ಸಾಲಿಡ್ ಮೈಟಿ ಮುಂಬೈ ಇಂಡಿಯನ್ಸ್ ಮೇಲೆ ಆಗಿರುತ್ತೆ. ಇವರ ಹೆಡ್ ಟು ಹೆಡ್ ಅಂತ ನೋಡಿದ್ರೆ ಟೋಟಲ್ 34 ಮ್ಯಾಚಸ್ ಆಡಿರ್ತಾರೆ. ಅದರಲ್ಲಿ ಮುಂಬೈ ಇಂಡಿಯನ್ಸ್ 19 ಮ್ಯಾಚಸ್ ಗೆದ್ದಿದ್ರೆ, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 15 ಮ್ಯಾಚಸ್ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ನಡೀತಿರೋದು ಅದು ವಾಂಖೆಡೆನಲ್ಲಿ. ಸೊ ಈ ವಾಂಖೆಡೆ ಸ್ಟೇಡಿಯಂನ ಸ್ಟಾಟ್ಸ್ ಅಂತ ಬಂದರೆ ಇಲ್ಲಿ ಟೋಟಲಿ 127 ಮ್ಯಾಚಸ್ ನಡೆದಿದ್ರೆ ಅದರಲ್ಲಿ ಬ್ಯಾಟ್ ಫಸ್ಟ್ ಮಾಡಿರೋರು 48% ಗೆದ್ದಿದ್ದಾರೆ, ಬೋಲ್ ಫಸ್ಟ್ ಮಾಡಿರೋರು 51% ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ ಅಂತ ಬಂದರೆ 171 ಇದೆ, ಇನ್ನು ಸೆಕೆಂಡ್ ಇನ್ನಿಂಗ್ 159. ಇಲ್ಲಿ ಹೈಯೆಸ್ಟ್ ಟೋಟಲ್ ಅಂತ ಬಂದರೆ 235 ಬೈ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಅದು ಲಾಸ್ಟ್ ಇಯರ್ ಆಗಿರುತ್ತೆ. ಸೊ ಲೋಯೆಸ್ಟ್ ಟೋಟಲ್ ಅಂತ ಬಂದರೆ ಇಲ್ಲಿ 67 ರನ್ಸ್ ಬೈ ಕೋಲ್ಕತಾ ನೈಟ್ ರೈಡರ್ಸ್ ಅವರು. ಇಲ್ಲಿ ಹೈಯೆಸ್ಟ್ ಚೇಸ್ ಅಂತ ಬಂದರೆ 224 ಬೈ ಮುಂಬೈ ಇಂಡಿಯನ್ಸ್, ಅದು ಅಗೇನ್ಸ್ಟ್ KKR ಆಗಿರುತ್ತೆ. ಇಲ್ಲಿ ಲೋಯೆಸ್ಟ್ ಡಿಫೆಂಡ್ ಅಂತ ಬಂದರೆ 118 ಬೈ ಸನ್ರೈಸರ್ಸ್ ಹೈದರಾಬಾದ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು. ಇನ್ನು ಬೋತ್ ಟೀಮ್ಸ್ನ ಪ್ಲೇಯಿಂಗ್ 11 ಚರ್ಚೆಗೆ ಅಂತ ಬಂದ್ಬಿಟ್ರೆ ನಮ್ಮ RCB ಕಡೆ ಸೇಮ್ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನ್ ಮಾಡಿದ್ರೆ 1 ಡೌನ್ ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ. ಇನ್ನು ರಜತ್ ಪಟಿದಾರ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್ ಅವರು ಇರ್ತಾರೆ. ಇನ್ನು ಕುನಾಲ್ ಪಾಂಡ್ಯ ಅವರು ಇರ್ತಾರೆ ಮತ್ತು ಜೋಶ್ ಹಜಲ್ವುಡ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮತ್ತು ಅಭಿನಂದನ್ ಸಿಂಗ್ ಅವರ ಬದಲಿಗೆ ಮಂಗೇಶ್ ಯಾದವ್ ಅವ್ರನ್ನ ತಂದರೆ ಚೆನ್ನಾಗಿರುತ್ತೆ. ಇನ್ನು ಭುವಿ ಇರ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಲಾಸ್ಟ್ ಮ್ಯಾಚ್ ಮಿಸ್ ಆಗ್ತಾರೆ ಸುಯಾಶ್ ಶರ್ಮಾ ಅವರು ಇರ್ಬೋದು ಅಂತಲೇ ಹೇಳ್ಬೋದು. ಇನ್ನು RCB ಕಡೆ ನೋಡಿದ್ರೆ ಫಿಲ್ ಸಾಲ್ಟ್ ಅವರು ಆ ಥರ ಆಡ್ತಿಲ್ಲ. ಸೊ ಅವರ ಬದಲಿಗೆ ಎಲ್ಲರೂ ಹೇಳ್ತಿದ್ದಾರೆ ವೆಂಕಟೇಶ್ ಅಯ್ಯರ್ ಅವ್ರ ಕಡೆ ಓಪನ್ ಮಾಡಿಸಿ ಜೇಕಬ್ ಡಫಿ ಅವ್ರನ್ನ ಪ್ಲೇಯಿಂಗ್ 11ಗೆ ತರ್ಬೋದು ಅಂತ. ಬಟ್ ಆದರೆ ನೋಡಿದ್ರೆ ವಿರಾಟ್ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ ಅವರು ಇನಿಷಿಯಲಿ ಸ್ವಲ್ಪ ಟೈಮ್ ತಗೊಂಡು ಸೆಟ್ಲಾಗಿ ಆಡುವಂಥ ಪ್ಲೇಯರ್ಸ್. ಬಟ್ ಅದರಲ್ಲಿ ನೋಡಿದ್ರೆ ಫಿಲ್ ಸಾಲ್ಟ್ ಅವ್ರ ಬದಲಿಗೆ ಜೇಕಬ್ ಬೆಥಲ್ ಅವರು ಬೆಟರ್ ಚಾಯ್ಸ್ ಆಗ್ತಾರೆ ಕಂಪೇರ್ ಟು ವೆಂಕಟೇಶ್ ಅಯ್ಯರ್. ಯಾಕಂದರೆ ಇನಿಷಿಯಲಿ ಸ್ಟಾರ್ಟ್ ಸಿಗಬೇಕು, ಫಿಯರ್ಲೆಸ್ ಕ್ರಿಕೆಟ್ ಆಡುವಂಥ ಪ್ಲೇಯರ್ಸ್ ಬೇಕು. ಮೊನ್ನೆ ಲಾಸ್ಟ್ ಮ್ಯಾಚೇ ಎಕ್ಸಾಂಪಲ್ ನೋಡ್ತೀವಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ವೆಂಕಟೇಶ್ ಅಯ್ಯರ್ ಅವರು ಸ್ಟಾರ್ಟಿಂಗಲ್ಲಿ ಅವರು ರನ್ಸೇ ಮಾಡೋದಿಲ್ಲ, ಅವರು ಟೈಮ್ ತಗೊತಾರೆ ಮತ್ತು ಲಾಸ್ಟ್ ಓವರಲ್ಲಿ ರನ್ಸ್ ಮಾಡ್ತಾರೆ. ಸೊ ಆದ್ದರಿಂದ ಕಂಪೇರ್ಡ್ ಟು ವೆಂಕಟೇಶ್ ಅಯ್ಯರ್ ಸಾಲ್ಟೇ ಇರಲಿ, ಇಲ್ಲ ಅಂದರೆ ಚೇಂಜಸ್ ಮಾಡಿದ್ರೆ ಜೇಕಬ್ ಬೆಥೆಲ್ ಅವರು ಬರ್ಬೋದು. ಮತ್ತು ಮುಂಬೈ ಇಂಡಿಯನ್ಸ್ ಕಡೆ ನೋಡಿದ್ರೆ ಇವರು ಸೇಮ್ ಪ್ಲೇಯಿಂಗ್ 11 ಆಡ್ತಾರೆ, ಅನ್ಚೇಂಜ್ 11 ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೋಟ್
ಟೀಮ್ಸ್ ಕಂಪ್ಯಾರಿಸನ್ ಅಂತ ಬಂದರೆ ಬ್ಯಾಟಿಂಗಲ್ಲೂ ಸ್ಟ್ರಾಂಗ್ ಇದ್ದಾವೆ, ಬೋತ್ ಟೀಮ್ಸ್ ಬೌಲಿಂಗಲ್ಲೂ ಸ್ಟ್ರಾಂಗ್ ಇದ್ದಾವೆ. ಬಟ್ ಆದರೆ RCB ಕಡೆ ಅಭಿನಂದನ್ ಸಿಂಗ್ ಅನ್ನೋ ಒಂದು ವೀಕ್ ಲಿಂಕ್ ಇದೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಯಶ್ ದಯಾಳ್ ಅವ್ರನ್ನ ಮಿಸ್ ಮಾಡ್ಕೊಳೋದ್ರಿಂದ ಕಂಪೇರ್ ಟು ಮುಂಬೈ ಇಂಡಿಯನ್ಸ್ ನಮ್ಮ ಬೌಲಿಂಗ್ ಅಟ್ಯಾಕ್ ಸ್ಲೈಟ್ಲಿ ವೀಕ್ ಅಂತ ಕಾಣಿಸ್ತಿದೆ. ಬಟ್ ಫುಲ್ ವೀಕ್ ಅಲ್ಲ. ಸೊ ಒನ್ ಎಂಡಲ್ಲಿ ಥರ್ಡ್ ಫಾಸ್ಟ್ ಬೌಲಿಂಗ್ ಆಪ್ಷನ್ ಅನ್ನೋದು ನಮ್ಮ ಕಡೆ ಸ್ವಲ್ಪ ವೀಕ್ ಲಿಂಕ್ ಆಗಿ ಕಾಣಿಸ್ತಿದೆ. ಮತ್ತು ಇನ್ನು ಇವತ್ತಿನ ಮ್ಯಾಚ್ ಅಂತ ಬಂದರೆ ನನಗೆ ಯಾಕೋ ಟಾಸ್ ಫುಲ್ ಮ್ಯಾಟ್ರ್ ಆಗುತ್ತೆ. ಸೊ ಯಾರು ಚೇಸಿಂಗ್ ಮಾಡ್ತಾರೋ ಅವರು ಗೆಲ್ತಾರೆ ಅಂತ ಈ ಶೋನ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದಂತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.